ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈಷ್ಣವಿ. ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್. ಎಲ್ಲರಿಗೂ ಕೂಡ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಿವತ್ತು ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಹಬ್ಬದ ಪ್ರಯುಕ್ತ ಕಡಲೆಬೇಳೆ ಪಾಯಸ ಮತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಎರಡೂ ಕೂಡ ಮಾಡ್ತಾ ಇದ್ದೀವಿ. ಸ್ವೀಟು ಮತ್ತು ಖಾರ ಎರಡೂ ರೆಸಿಪಿನೂ ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೆ ಇನ್ನೂ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಈಗ ಮೊದಲು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 3 ಈರುಳ್ಳಿ ತೊಗೊಂಡಿದ್ದೀವಿ, 15ರಿಂದ 20 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, 100 ml ಆಗುವಷ್ಟು ಎಣ್ಣೆ, ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, 3ರಿಂದ 4 ಟೇಬಲ್ ಸ್ಪೂನ್ ಕಡಲೆ ಬೀಜ. ತೆಂಗಿನಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೊಬೋದು, ಕಡಲೆ ಬೀಜನೂ ಕೂಡ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, 4ರಿಂದ 5 ನಿಂಬೆಹಣ್ಣು, 1 ಟೀ ಸ್ಪೂನ್ ಅರಿಶಿನ, 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀವಿ. ಆ ಬಾಣಲಿಲಿರೋ ನೀರೆಲ್ಲನೂ ಡ್ರೈ ಆಗಬೇಕು. ಆ ಬಾಣಲಿಲಿರೋ ನೀರೆಲ್ಲನೂ ಡ್ರೈ ಆದಮೇಲೆ ಅದಕ್ಕೆ ನಾವು ತೊಗೊಂಡಿರೋಂಥ ಎಣ್ಣೆನ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕಬೇಕು. ಮುಂಚೆನೇ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಎಣ್ಣೆಗೆ ಒಂದು ಕಡಲೆ ಬೀಜ ಹಾಕ್ತಾಯಿದ್ದೀವಿ. ಕಡಲೆ ಬೀಜ ಸುತ್ತಲೂ ಬಬಲ್ಸ್ ಬಂದಿದೆ, ಸ್ವಲ್ಪ ಬಬಲ್ಸ್ ಬಂದಿದೆ ಅಂದರೆ ಎಣ್ಣೆ ಕಾದಿದೆ ಅಂತ. ತುಂಬ ಎಣ್ಣೆ ಜಾಸ್ತಿ ಕಾಯ್ದ್ರೂ ಕಡಲೆ ಬೀಜ ಸೀದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟು ಕಾಯ್ದಿರಬೇಕು ಅಷ್ಟೇ. ಕಡಲೆ ಬೀಜನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟರು ಸಾಕು. ಹೈ ಫ್ಲೇಮಲ್ಲಿಟ್ಟರೆ ಚೆನ್ನಾಗಿರೋದಿಲ್ಲ. ಕಡಲೆ ಬೀಜ ಒಳಗೆಲ್ಲ ಬೆಂದಿರೋದಿಲ್ಲ, ಮೇಲೆ ಮಾತ್ರ ಸೀದಿರುತ್ತೆ, ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ನೋಡಿ, ಈಗ ಕಡಲೆ ಬೀಜ ಕರೆಕ್ಟಾಗಿ ಗೋಲ್ಡನ್ ಕಲರ್ಗೆ ಫ್ರೈ ಆಗಿದೆ. ಸ್ವಲ್ಪ ಕಡಲೆ ಬೀಜ ಸಿಪ್ಪೆ ಎಲ್ಲ ಯಾವ ಥರ ಆಗಿದೆ ಅಂತ. ಈಗ ಕಡಲೆ ಬೀಜನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಕಡಲೆ ಬೀಜ ಪೂರ್ತಿ ಫ್ರೈ ಆದಮೇಲೆ ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ, ಆಗ ಗೊತ್ತಾಗುತ್ತೆ ಕಡಲೆ ಬೀಜ ಫುಲ್ಲು ಫ್ರೈ ಆಗಿದೆ ಅಂತ. ಈಗ ಒಂದು ಪ್ಲೇಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಕಡಲೆ ಬೀಜನ ಫ್ರೈ ಮಾಡಾದಮೇಲೆ ಒಂದು 2 ಸೆಕೆಂಡು ಗ್ಯಾಪ್ ಕೊಟ್ಟು ಆಮೇಲೆ ಸಾಸಿವೆನ ಹಾಕಬೇಕು. ಏಕೆಂದರೆ ಸಾಸಿವೆ ಚಿಟಪಟ ಅನ್ನೋದಕ್ಕೆ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಸಾಸಿವೆ ಹಾಕ್ತಾಯಿದ್ದೀವಿ. ಸಾಸಿವೆ ಚಟಪಟ ಅಂತ ಸೌಂಡ್ ಬಂದಮೇಲೆ ಅದಕ್ಕೆ 1/4 ಟೀ ಸ್ಪೂನ್ ಜೀರಿಗೆನೂ ಹಾಕಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮ್ ಇಟ್ಟರೆ ಚೆನ್ನಾಗಿರೋದಿಲ್ಲ, ಸೀದ್ಬಿಡುತ್ತೆ, ಒಳಗೆ ಬೆಂದಿರಲ್ಲ. ಇದು ಕೂಡ ಅಷ್ಟೇ, ಕಡಲೆ ಬೀಜದ ಥರನೇ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡು ಚಿತ್ರಾನ್ನದಲ್ಲಿ ಬಾಯಿಗೆ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಇನ್ನೂ ಬೇಕಾದ್ರೆ ಜಾಸ್ತಿ ಹಾಕೊಬೋದು, ಕಮ್ಮಿ ಮಾಡ್ಕೊಬೋದು. ನಾನು ಹಾಕಿರೋದು ನಾವು ಮಾಡ್ತಿರೋ ಅಷ್ಟು ಚಿತ್ರಾನ್ನಕ್ಕೆ ಕರೆಕ್ಟಾಗಿ ಮೀಡಿಯಮ್ಮಾಗಿ ಹಾಕಿದ್ದೀನಿ. ನೋಡಿ, ಇದೀಗ ಕರೆಕ್ಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ತೊಗೊಂಡಿರೋಂಥ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇವಾಗೇ ಹಾಕ್ಬಿಟ್ರೆ ಸೀದ್ಬಿಡುತ್ತೆ, ಬೇಗ ತಳ ಸೀಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಣ. ಈಗ ಇನ್ನೇನು ಮಳೆಗಾಲ ಶುರುವಾಗ್ತಿದೆ. ಈ ಮಳೆಗಾಲಕ್ಕಂತೂ ಈ ನಿಂಬೆಹಣ್ಣು ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಚಿತ್ರಾನ್ನದ ಜೊತೆ 1-2 ಬಜ್ಜಿ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಈ ಚಿತ್ರಾನ್ನನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಬೋದು, ಇಲ್ಲ ನೈಟ್ ಆದರೂ ಮಾಡಿ ತಿನ್ಬೋದು. ಮಳೆ ಬರ್ತಿದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಹಬ್ಬಗಳಲ್ಲೆಲ್ಲ ಅನ್ನ ಸಾಂಬಾರು ಚಿತ್ರಾನ್ನ ಮಾಡಿಬಿಟ್ರೆ ಬೇಗ ಈಸಿ ಆಗುತ್ತೆ. ಹಾಗಾಗಿ ಹಬ್ಬಗಳಲ್ಲೆಲ್ಲ ನಮ್ಮ ಮನೇಲಿ ಜಾಸ್ತಿ ಚಿತ್ರಾನ್ನನೇ ಮಾಡೋದು ನಾವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಬೇಗ ತಳ ಹಿಡಿದ್ಬಿಡುತ್ತೆ. ಮಿಕ್ಸ್ ಮಾಡ್ಕೊತಾ ಇರಿ. ಈಗ ನಾವು ಬೆಳಗ್ಗೆ ಎದ್ದು ಬೇಗ ಎಲ್ಲಾದರೂ ಹೋಗಬೇಕು ಅಂತ ಹೊರಟಿದ್ರೆ ಟೈಮ್ ಆಗುತ್ತೆ ಬೇರೆ ಟಿಫನ್ ಎಲ್ಲ ಮಾಡೋದಕ್ಕೆ. ರಾತ್ರಿಯೇ ಗೊಜ್ಜು ಮಾಡಿಟ್ಬಿಟ್ಟಿದ್ರೆ ಬೆಳಗ್ಗೆ ಅನ್ನ ಮಾಡ್ಕೊಂಬಿಟ್ರೆ ಬೇಗ ತುಂಬ ಈಸಿ ಆಗುತ್ತೆ ಟಿಫನ್ ಮಾಡೋದು. ಟೆನ್ಷನ್ನೇ ಇರೋದಿಲ್ಲ ಏನು ಟಿಫನ್ ಮಾಡೋದು ಅಂತ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅರಿಶಿನೂ ಕೂಡ ಸ್ವಲ್ಪ ಫ್ರೈ ಆಗಬೇಕು, ತುಂಬ ಏನು ಫ್ರೈ ಆಗೋದು ಬೇಡ. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅರಿಶಿಣನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಕಲರ್ಗೆ. ಕೆಲವೊಂದು ಅರಿಶಿನ ತುಂಬ ಬೇಗ ಕಲರ್ ಬರುತ್ತೆ, ಕೆಲವೊಂದು ಬೇಗ ಕಲರೇ ಬರೋದಿಲ್ಲ ಎಷ್ಟು ಹಾಕಿದ್ರೂ. ನಮ್ಮ ಮನೆಯಲ್ಲೇ ಅರಿಶಿನ ಬೊಟ್ಟನ್ನ ಪುಡಿ ಮಾಡಿಟ್ಕೊಂಡ್ರೆ ಅದು ಸ್ವಲ್ಪ ಕಲರ್ ಬರೋದಿಲ್ಲ, ನ್ಯಾಚುರಲ್ ಆಗಿರುತ್ತೆ. ಅಂಗಡಿಯಿಂದ ಪೌಡರ್ ತಂದಿರೋದಾದರೆ ಸ್ವಲ್ಪ ಬೇಗ ಕಲರ್ ಬರುತ್ತೆ. ನೋಡಿ ಹಾಕ್ಕೊಳ್ಳಿ ನೀವು ನಿಮ್ಮ ಹತ್ರ ಇರೋ ಅರಿಶಿನ ಕಲರ್ ಯಾವ ರೀತಿ ಇದೆ ಅಂತ. ಉಪ್ಪು ಹಾಕಿದ್ಮೇಲೂ ಮಿಕ್ಸ್ ಮಾಡಿದ್ಮೇಲೆ ಲೋ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡಬೇಕು, ಚೆನ್ನಾಗಿರುತ್ತೆ ಚಿತ್ರಾನ್ನ. ಬೇಗ ಆಗಲಿ ಅಂತ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಚಿತ್ರಾನ್ನ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ಒಗ್ಗರಣೆ ಅನ್ನೋ ಥರ ಟೇಸ್ಟ್ ಬಂದುಬಿಡುತ್ತೆ.
ಚಿತ್ರಾನ್ನ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಫುಲ್ ಲೋ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ, ಆಮೇಲೆ ಕೊನೆಯವರೆಗೂ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ. ಈಗ ಒಗ್ಗರಣೆ ಫುಲ್ಲು ಚೆನ್ನಾಗಿ ಬೆಂದಿದೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಜಾಲದಲ್ಲಿ ಈ ರೀತಿ ಅಂದರೆ ಈರುಳ್ಳಿ ಯಾವ ರೀತಿ ಕಟ್ ಆಗ್ತಿದೆ ಅಂತ, ಈ ಥರ ಆದರೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂತ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ, ತೆಂಗಿನಕಾಯಿನ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಟು ಹುಳಿ ಹಾಕಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ನಾವು ಹುಳಿನೂ ಕೂಡ ಹಾಕಿ ಕುದಿಸ್ಬಿಟ್ರೆ ಚಿತ್ರಾನ್ನ ಚೆನ್ನಾಗಿರೋದಿಲ್ಲ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ನಿಂಬೆಹಣ್ಣು ಬದಲು ಎಳ್ಳಿಕಾಯಿನ ಬೇಕಾದರೂ ಬಳಸ್ಬೋದು. ಎಳ್ಳಿಕಾಯಿ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ ಎರಡೂ ಸೇಮ್ ಇದೇ ರೀತಿಯೇ ಮಾಡೋದು. ನಿಂಬೆಹಣ್ಣು ಬದಲು ಎಳ್ಳಿಕಾಯಿ ಹಾಕಿದ್ರೆ ಎಳ್ಳಿಕಾಯಿ ಚಿತ್ರಾನ್ನ, ನಿಂಬೆಹಣ್ಣು ಹಾಕಿದ್ರೆ ನಿಂಬೆಹಣ್ಣು ಚಿತ್ರಾನ್ನ ಇಷ್ಟೇ. ನೋಡಿ, ಈಗ ಸ್ವಲ್ಪ ಬಿಸಿ ಎಲ್ಲ ಕಮ್ಮಿ ಆಗಿದೆ. ಗೊಜ್ಜು ಸ್ವಲ್ಪ ಆರಿದ ಮೇಲೆ ನಿಂಬೆಹಣ್ಣನ್ನ ಹಿಂಡ್ತಾ ಇದ್ದೀವಿ. ನಿಮಗೆ ಚಿತ್ರಾನ್ನ ಸ್ವಲ್ಪ ಖಾರ ಇರಬೇಕು ಅಂದರೆ ಹುಳಿನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಿಮಗೆ ಚಿತ್ರಾನ್ನ ತುಂಬ ಖಾರ ಇದೆ ಅಂತ ಅನಿಸ್ಬಿಟ್ರೆ, ಅಕಸ್ಮಾತ್ ತುಂಬ ಖಾರ ಆಗಿಬಿಟ್ಟಿದೆ ಚಿತ್ರಾನ್ನ, ಆಗ ಚಿತ್ರಾನ್ನ ಗೊಜ್ಜಿಗೆ ಸ್ವಲ್ಪ ಉಪ್ಪು ಮತ್ತು ಹುಳಿನ ಜಾಸ್ತಿ ಹಾಕಿದ್ರೆ ಆಗ ಸರಿ ಹೋಗುತ್ತೆ ಉಪ್ಪು ಖಾರ ಎಲ್ಲ. ಈಗ ಹುಳಿ ಎಲ್ಲ ಹಿಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಇಷ್ಟೇ, ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ಈಗ ಈ ಗೊಜ್ಜಿಗೆ ಅನ್ನನ ಮಿಕ್ಸ್ ಮಾಡಿದ್ರೆ ಆಯಿತು, ಅಷ್ಟೇ ಚಿತ್ರಾನ್ನ. ಈಗ ಸ್ವಲ್ಪ ಗೊಜ್ಜನ್ನ ತೆಗೆದುಬಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಮಾತ್ರ ಬಾಣಲಿಲಿ ಬಿಟ್ಟು ಅದೇ ಬಾಣಲಿಗೆ ಅನ್ನ ಹಾಕಿ ಸ್ವಲ್ಪ ಅನ್ನನ ಆರೋದಕ್ಕೆ ಬಿಡೋಣ. ಬಿಸಿ ಇದ್ದಾಗೇ ಬೆರೆಸ್ಬಿಟ್ರೆ ಅನ್ನ ಪುಡಿ ಪುಡಿ ಆಗಿಬಿಡುತ್ತೆ. ಈಗ ಅನ್ನಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿತ್ರಾನ್ನ ನಿಮಗೆ ಯಾವ ಟೇಸ್ಟಿಗೆ ಬೇಕೋ ಆ ಟೇಸ್ಟ್ಗೆ. ಗೊಜ್ಜು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಕಡಲೆ ಬೀಜನೂ ಕೂಡ ಅನ್ನನ ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಕೊಳ್ಳಿ. ಇಷ್ಟೇ, ಚಿತ್ರಾನ್ನ ರೆಡಿ ಆಯಿತು. ತುಂಬ ಈಸಿಯಾಗಿ ಆಗುತ್ತೆ. ಈಗ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಬೌಲ್ ಕಡಲೆಬೇಳೆ, 4-5 ಸ್ಪೂನಷ್ಟು ಸಣ್ಣ ರವೆ ತೊಗೊಂಡಿದ್ದೀವಿ. ಕೃಷ್ಣ ರವೆ ಯಾವುದಾದ್ರೂ ತೊಗೊಬೋದು. ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 3 ಏಲಕ್ಕಿ ತೊಗೊಂಡಿದ್ದೀವಿ. 3-4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀವಿ. ಸ್ವಲ್ಪ ಜಾಸ್ತಿ ಬೇಕಾದ್ರೂ ತೊಗೊಬೋದು, ಕಮ್ಮಿ ಬೇಕಾದ್ರೂ ತೊಗೊಬೋದು. ಕಮ್ಮಿ ಆದರೆ ಏನಷ್ಟು ಚೆನ್ನಾಗಿರೋದಿಲ್ಲ. 1.5 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀವಿ. ಕಡಲೆಬೇಳೆ ತೊಗೊಂಡಿರೋ ಬೌಲಲ್ಲೇ 1.5 ಬೌಲಷ್ಟು ತೊಗೊಂಡಿದ್ದೀವಿ. ಸ್ವಲ್ಪ ತುಪ್ಪ. ಈಗ ಕಡಲೆಬೇಳೆನ ಕುಕ್ಕರ್ಗೆ ಹಾಕಿ ಒಂದ್ಸರಿ ವಾಶ್ ಮಾಡ್ಕೊಳ್ಳೋಣ. ಕಡಲೆಬೇಳೆಯಲ್ಲಿ ಏನಾದರೂ ಧೂಳೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಒಂದ್ಸರಿ ವಾಶ್ ಮಾಡಬೇಕು. ವಾಶ್ ಮಾಡಾದ್ಮೇಲೆ ಕಡಲೆಬೇಳೆ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 4-5 ವಿಜಿಲ್ ಹಾಕ್ಸ್ಕೊಳ್ಳೋಣ. ಇಲ್ಲಾಂದರೆ ಕಡಲೆಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಕಡಲೆಬೇಳೆ ಬೇಗ ಬೇಯಲಿ ಅಂತ ನೆನೆಸ್ಬಿಟ್ಟು ಕಡಲೆಬೇಳೆನ ಹಾಕಿದ್ರೂ ಕೂಡ ಚೆನ್ನಾಗಿರೋದಿಲ್ಲ ಟೇಸ್ಟು. ಈಗ ಕಡಲೆಬೇಳೆ ಬೇಯೋ ಅಷ್ಟರಲ್ಲಿ ರವೆನ ಹುರ್ಕೊಂಬಿಡೋಣ. ರವೆನ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿಟ್ಟೆ ಹುರಿಬೇಕು. ಹೈ ಫ್ಲೇಮಲ್ಲಿಟ್ಟರೆ ಸೀದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ ಟೇಸ್ಟು. ಈಗ ನೋಡಿ, ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹುರಿತಾ ಇದ್ದೀವಿ. ಕೈ ಬಿಡದೆ ಹುರಿತಾ ಇರಿ, ಇಲ್ಲಾಂದರೆ ಸೀದ್ಬಿಡುತ್ತೆ. ಇದಕ್ಕೆ ನೀವು ಕೃಷ್ಣ ರವೆ ಅಂತಲೇ ಏನಿಲ್ಲ, ನಿಮ್ಮ ಹತ್ರ ಬನ್ಸಿ ರವೆ ಇದ್ದರೆ ಅದನ್ನು ತೊಗೊಬೋದು. ಚಿರೋಟಿ ರವೆ ತೊಗೊಂಡ್ರೆ ಗಂಟು ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಕೃಷ್ಣ ರವೆ ಅಥವಾ ಬನ್ಸಿ ರವೆ ಎರಡರಲ್ಲಿ ಯಾವ ರವೆ ಆದರೂ ತೊಗೊಬೋದು, ಚೆನ್ನಾಗಿರುತ್ತೆ. ರವೆನ ನಾವು ಉಪ್ಪಿಟ್ಟಿಗೆಲ್ಲ ಯಾವ ರೀತಿ ಹುರಿತೀವೋ ಅದೇ ರೀತಿಯೇ ಈ ಪಾಯಸಕ್ಕೂ ಕೂಡ ಚೆನ್ನಾಗಿ ಹುರಿಬೇಕು. ಸುಮ್ಮನೆ ಬಿಸಿ ಮಾಡಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಹಾಗಂತ ರವೆ ಸೀದೋಗೋ ಥರನೂ ಹುರಿಬಾರ್ದು. ಕರೆಕ್ಟಾಗಿ ಮೀಡಿಯಮ್ಮಾಗಿ ಉಪ್ಪಿಟ್ಟಿಗೆಲ್ಲ ಯಾವ ರೀತಿ ಹುರಿತೀವಿ ಆ ರೀತಿ ಚೆನ್ನಾಗಿ ಹುರಿಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಆಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹೈ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹುರಿದ್ರೂ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಇರೋದ್ರಿಂದ. ನಾವು ತುಂಬ ಜಾಸ್ತಿ ಕ್ವಾಂಟಿಟಿಲಿ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿಟ್ಟು ಮಾಡಿದ್ರೆ ಏನು ತೊಂದರೆ ಆಗೋಲ್ಲ. ಈಗ ರವೆನ ಸ್ಟವ್ ಆಫ್ ಮಾಡಿದ್ಮೇಲೂ ಸ್ವಲ್ಪ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಸೀದ್ಬಿಡುತ್ತೆ. ಆ ರವೆನ ತೆಗೆದು ಒಂದು ಬೇರೆ ಬೌಲ್ಗೆ ಹಾಕಿದ್ದೀವಿ. ಈಗ ಅದೇ ಬಾಣಲಿಗೆ ನೋಡಿ 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀವಿ. ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ದಪ್ಪ ಆಗ್ತಾ ಬರುತ್ತಲ್ಲ ದ್ರಾಕ್ಷಿ ಮತ್ತು ಗೋಡಂಬಿ ಎರಡೂ, ಆಗ ಅದೇ ಬಾಣಲಿಗೆನೇ ನಾವು ತೊಗೊಂಡಿರೋ ಅಂಥ ತೆಂಗಿನಕಾಯಿನೂ ಹಾಕಿ ಫ್ರೈ ಮಾಡಬೇಕು. ತೆಂಗಿನಕಾಯಿನ ನಾವೀಗ ಈ ಥರ ಬಾಣಲಿಲೇ ಹಾಕಿ ಫ್ರೈ ಮಾಡೋದ್ರಿಂದ, ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಕಾದರೂ ಹಾಕ್ಬೋದು. ಕೆಲವ್ರು ತೆಂಗಿನಕಾಯಿ ಇಷ್ಟಪಡದೇ ಇರೋರಿಗೆ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಅಷ್ಟಾಗಿ ಬಾಯಿಗೆ ಸಿಗೋಲ್ಲ. ತೆಂಗಿನಕಾಯಿನ ತುಂಬ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರು ಸಾಕು. ಈ ಥರ ಫ್ರೈ ಮಾಡಿ ಹಾಕೋದು ಕೆಲವ್ರಿಗೆ ಇಷ್ಟ ಆಗೋಲ್ಲ. ಈ ಥರ ಇಷ್ಟ ಆಗೋಲ್ಲ ಅಂದರೆ ಪಾಯಸದ ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕ್ತೀವಲ್ಲ, ಆಗಬೇಕಾದ್ರೂ ಹಾಕ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆದರೆ ಆ ರೀತಿ ಹಾಕ್ಬೋದು. ಆದರೆ ಈಗ
ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. 4-5 ವಿಜಿಲ್ ಕೂಗಿಸ್ಕೊಂಡಿದ್ದೀವಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಫುಲ್ ಎಲ್ಲ ಸ್ಮ್ಯಾಶ್ ಆಗಿ ಕೂಡ ಹೋಗಬಾರ್ದು, ಗಟ್ಟಿನೂ ಇರಬಾರ್ದು, ಕರೆಕ್ಟಾಗಿ ಮೀಡಿಯಮ್ ಆಗಿ ಬೇಯಬೇಕು. ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಡಲೆಬೇಳೆ. ಈಗ ಬೆಂದಿರೋ ಅಂಥ ಕಡಲೆಬೇಳೆನ ಬೇರೆ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀವಿ. ಈಗ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ಬಿಡೋಣ. ಅದರಲ್ಲಿರೋ ಇನ್ನೂ ಉಳಿದಿರೋ ಕಡಲೆಬೇಳೆ ಎಲ್ಲನೂ ಹಾಕೋಣ. ಸ್ವಲ್ಪ ನೀರು ಹಾಕಿ ಆ ನೀರು ಚೆನ್ನಾಗಿ ಕುದಿ ಬಂದಮೇಲೆ ರವೆನ ಹಾಕೋಣ. ರವೆ ಹಾಕ್ಬೇಕಾದ್ರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ, ಇಲ್ಲಾಂದರೆ ರವೆ ಗಂಟಾಗ್ಬಿಡುತ್ತೆ. ನೋಡಿ ಈ ರೀತಿ ತಿರುಗ್ತಾನೇ ಇರಬೇಕು ರವೆ ಹಾಕ್ಬೇಕಾದ್ರೆ. ಸುಮ್ಮನೆ ಒಂದೇ ಸರಿ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ, ಗಂಟು ಕಟ್ಬಿಡುತ್ತೆ ರವೆ. ನಾವು ಬನ್ಸಿ ರವೆ ತೊಗೊಂಡಿದ್ರೆ ಅದೇನು ಅಷ್ಟು ಬೇಗ ಗಂಟಾಗೋದಿಲ್ಲ. ಈ ಸಣ್ಣ ರವೆ ಆಗಿರೋದ್ರಿಂದ ಬೇಗ ಗಂಟಾಗುತ್ತೆ. ನೋಡಿ ಈಗ ರವೆ ಹಾಕಿದ್ದೀವಿ. ರವೆನ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ನಿಮ್ಗಿನ್ನೂ ಸ್ವಲ್ಪ ಪಾಯಸ ಇಷ್ಟು ಕಡಲೆಬೇಳೆಯಲ್ಲಿ ಜಾಸ್ತಿ ಮಾಡ್ತಾಯಿದ್ದೀವಿ ಅಂದರೆ ನೀರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ರವೆನ ಜಾಸ್ತಿ ಹಾಕಿದ್ರೆ ಗಟ್ಟಿ ಬರುತ್ತೆ. ಇಲ್ಲಾಂದರೆ ನಾವು ತೊಗೊಂಡಿರೋ ಕಡಲೆಬೇಳೆಗೆ ಈ ಕನ್ಸಿಸ್ಟೆನ್ಸಿಗೆ ಸಾಕಿಷ್ಟು. ನಿಮ್ಗಿನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ರವೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ರವೆನ ಹಾಕಿದ್ಮೇಲೆ ನಾವು ತೊಗೊಂಡಿರೋ ಅಂಥ ಬೆಲ್ಲನ ಹಾಕಿ, ಈಗ ನಾವು ಇಷ್ಟು ಮಾಡ್ತಾಯಿರೋ ಅಂಥ ಪಾಯಸಕ್ಕೆ ನಾವು ಕಡಲೆಬೇಳೆನ ತೊಗೊಂಡಿರೋ ಕಪ್ಪಲ್ಲೇ 1.5 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀವಿ. ನಾವು ಸ್ವಲ್ಪ ಇದಕ್ಕಿನ್ನೂ ನೀರು ರವೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಸರಿ ಹೋಗುತ್ತೆ. ನೀವಿನ್ನೂ ಇಷ್ಟರಲ್ಲಿ ಇನ್ನೂ ಗಟ್ಟಿಗೆ ಕಮ್ಮಿ ಮಾಡೋಂಗಿದೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಬೆಲ್ಲನ. ಬೆಲ್ಲ ಹಾಕಿದ್ಮೇಲೆ ತಿರುತ್ತಾ ಇರಬೇಕು, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ. ತಳ ಸೀದ್ರೆ ಚೆನ್ನಾಗಿರೋದಿಲ್ಲ. ಬೆಲ್ಲ ಹಾಕಿದ್ಮೇಲೆ ಬೇಗ ತಳ ಸೀಯುತ್ತೆ. ಅದಕ್ಕೋಸ್ಕರ ಬೆಲ್ಲನ ಹಾಕಿದ್ಮೇಲೆ ನೀವು ತಿರುತ್ತಾ ಇರಬೇಕು ಪಾಯಸನ. ಈಗ ಬೆಲ್ಲ ಪೂರ್ತಿ ಕರಗಿದ್ದಾದಮೇಲೆ ಅದಕ್ಕೆ ನಾವು ದ್ರಾಕ್ಷಿ, ಗೋಡಂಬಿ, ತೆಂಗಿನಕಾಯಿನ ಫ್ರೈ ಮಾಡಿರ್ತೀವಲ್ಲ ಅದನ್ನ ಹಾಕಬೇಕು. ತೆಂಗಿನಕಾಯಿ, ದ್ರಾಕ್ಷಿ, ಗೋಡಂಬಿ ಇದನ್ನೆಲ್ಲ ಹಾಕಿದ್ಮೇಲೆ 1 ನಿಮಿಷ ಕುದಿಸಿದ್ರೆ ಸಾಕು. ತುಂಬ ಹೊತ್ತೇನು ಕುದಿಸೋದು ಬೇಕಿಲ್ಲ. ಕುದಿಯೋ ಅಷ್ಟರಲ್ಲಿ ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಣ. ಏಲಕ್ಕಿನ ಈ ರೀತಿ ಕುಟ್ಬಿಟ್ಟು ಪುಡಿ ಮಾಡಿ ಹಾಕೋಣ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡೋಣ. ಏಲಕ್ಕಿ ಹಾಕಿದ್ಮೇಲೆ ಏನು ಕುದಿಸೋದು ಬೇಕಿಲ್ಲ, ಹಾಗೆ ಚೆನ್ನಾಗಿರುತ್ತೆ ಸ್ಮೆಲ್ಲು. ಸ್ಟವ್ ಆಫ್ ಮಾಡೋಣ. ಈಗ ಇಷ್ಟೇ ಪಾಯಸ ರೆಡಿ ಆಯಿತು. ಈಗ ಒಂದು ಸರಿ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಇಷ್ಟೇ ನೋಡಿ ಎಷ್ಟು ಬೇಗ ಆಗೋಯ್ತು ಪಾಯಸ ಅಂತ. ಈಗ ಚಿತ್ರಾನ್ನ ಮತ್ತು ಪಾಯಸ ಎರಡೂ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಚಿತ್ರಾನ್ನಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೇನು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಈಗ ಎರಡೂ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಕೇಳಿ. ಥ್ಯಾಂಕ್ ಯು.